ಹಾವೇರಿ ಜಿಲ್ಲೆ ತಾಲೂಕು ಯಾವ ತಾಲೂಕು? ಹಾವೇರಿ ತಾಲೂಕು ಕುಳೇನೂರು ಗ್ರಾಮಕ್ಕೆ ನಾವು ಹಲಸಿನ ಸೊಸೆ ಹಾಕ್ಸಿರುವಂಥ ಒಂದು ಜಮೀನಿಗೆ ಬಂದಿದ್ದೀವಿ. ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನ್ ಕರ್ನಾಟಕದ ಕಂಪನಿ. ಈ ಕಂಪನಿಯಿಂದ ನಾವು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಥಾಯಿ ಹೈಬ್ರಿಡ್ ಹಲಸಿನ ತಳಿಯನ್ನು ಹಾಕಿಸಿ ಜಸ್ಟ್ 2 ದಿನ ಆಗಿದೆ ಹಾಕಿ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಎಲ್ಲಕ್ಕೂ ಕೋಲು ಕಟ್ಟಿ ಮತ್ತು ಗಿಡ ಎಲ್ಲ ಭಾಳ ಚೆನ್ನಾಗಿ ಸುಂದರವಾಗಿ ಹಾಕಿದ್ದಾರೆ. ಅದಕ್ಕೆ ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನ್ ಕಂಪ್ನಿಯಿಂದ ಕಂಪ್ನಿ ಸ್ಟಾಫ್ ಮತ್ತು ಹಾಕ್ಸಿರುವಂಥ ಅಡ್ವೈಸರ್ ರಾಘವೇಂದ್ರ ಅವರು ಎಲ್ಲರೂ ಬಂದಿದ್ದೀವಿ. ಹಾಗಾಗಿ ಇಲ್ಲಿ ಬಂದು ಒಂದು ರೈತರಿಗೆ ಒಂದು ಭೇಟಿ ಮಾಡಿ ನಾವು ತಿಂಗಳಿಗೆ ಒಂದು ಸರಿ ವಿಸಿಟ್ ಕೊಡುವಂಥ ಕಾರ್ಯಕ್ರಮ ಇದೆ. ಹಾಕಿದ ಮೇಲೆ ಯಾವ ಥರ ಹಾಕಿದ್ದಾರೆ ಅಂಥೇಳಿ ರೈತರ ಹತ್ರ ಬಂದಿದ್ದೀವಿ. ಹಾಗಾಗಿ ನಾವು ಇದ್ರ ಬಗ್ಗೆ ಸ್ವಲ್ಪ ರೈತರ ಹತ್ರ ಮಾತಾಡೋಣ. ಬನ್ನಿ ಸರ್, ನಮಸ್ಕಾರ. ಹ್ಞೂ ಸರ್, ನಾವು ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನ್ ಕಂಪ್ನಿಯಿಂದ ಬಂದಿದ್ದೀವಿ. ಹ್ಞೂ ಸರ್. ನಿಮಗೆ ನಾವು ಸೊಸೆಯನ್ನು ಕೊಟ್ಟಿದ್ದೀವಿ, ಹ್ಞೂ ರೀ. ಗೊತ್ತಾಯ್ತಾ? ನಿಮ್ಮ ಹೆಸರೇನು? ನಮ್ಮ ಹೆಸರು ಸತೀಶ್ ಉನ್ನತಿ ಅಂತ ರೀ. ಸತೀಶ್ ಉನ್ನತಿ. ಹಾಂ, ಕೊಳೆನೂರು, ಹಾವೇರಿ ತಾಲೂಕು, ಹಾವೇರಿ ಜಿಲ್ಲೆ. ಕೊಳೆನೂರು ಗ್ರಾಮ ರೀ. ಹಾಂ, ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು. ಓಕೆ. ನಾವು ನಿಮ್ಮ ಇದು ಕಂಪ್ನಿದು ನೋಡ್ಕೊಂಡು ಇದು ಮಾಡ್ಕೊಂಡು ಚೆನ್ನಾಗೈತೆ ಅನ್ನೋದಕ್ಕೆ ಬೆಳೆ ನಾಟಿ ಮಾಡೇವ್ರಿ. ನಮ್ಗೆ ಅನುಕೂಲ ಆಗತ್ತೆ ಅನ್ನೋದಕ್ಕೆ ಮಾಡ್ಕೊಂಡವ್ರಿ. ಸರ್, ಈ ಕಂಪ್ನಿಲಿ ಹ್ಞೂ ರೀ. ನಿಮಗೆ ಹೇಗೆ ಗೊತ್ತಾಯಿತು ಈ ಹಲಸಿನ ಗಿಡ ಹಾಕೋ ವಿಚಾರದಲ್ಲಿ? ಅಂದ್ರೆ ಹಂಗ ಸುಮ್ಮನೆ ಬೇರೆದ್ರ ಈಗ ಒಂದ್ಸಲ ಬ್ಯಾಂಡ್ ಇದ್ರಲ್ಲ ಸರ, ಅವ್ರ ಕಡೆಯಿಂದ ಮಾಹಿತಿ ತಿಳ್ಕೊಂಡು ಹೊಳ್ಳಿ ನಿಮ್ಮ ಯೂಟ್ಯೂಬ್ನಾಗ ನಮ್ದು ನಂಬರ್ ಸಿಕ್ತು, ನಿಮ್ಮದು ಗ್ರೀನ್ ಒನ್ ಇದು ಅಂತೇಳಿ. ಅವರಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರ್ ಸಿಕ್ತು, ನಿಮ್ಮ ಸರ್ದು ಅವರೆಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ನೋಡಿ ನೀವು ಗೊತ್ತಾಯ್ತಾ? ಹ್ಞೂ ಸರ್. ವೆರಿ ಗುಡ್. ಯೂಟ್ಯೂಬಲ್ಲಿ ನೋಡಿ ಎಷ್ಟು ದಿನದ ನಂತರ ನೀವು ಕೇಳ್ಕೊಂಡ್ರೆ? ವಾರನೂ ಆಗಿಲ್ಲ ಸರ್ ನಾವು. ಹೌದಾ? ನೋಡಿದ ತಕ್ಷಣನೇ ಈ ಬೆಳೆ ಹಾಕ್ಬೇಕು ಅಂತ ಹೇಗೆ ನಿಮಗೆ ಇಂಟ್ರೆಸ್ಟ್ ಹೇಗೆ ಆಗಿದ್ದು, ಏನಕ್ಕಾಗಿದ್ದು? ಬಂದಂತ ಸರ, ಈಗ ಅಡಿಕೆ ಬೆಳೆಕ್ಕಿಂತನೂ ಇದು ಜಲ್ದಿ ಬರ್ತೈತಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಮಾಡ್ಕೊಂಡಿದ್ದೀವಿ ಸರ್. ಈಗ ಅಡಿಕೆ ಬೆಳೆ ಆದ್ರೆ 6 ವರ್ಷ 7 ವರ್ಷ ಬೇಕು. ಓಕೆ. ಇದಾದ್ರೆ 3 ವರ್ಷಕ್ಕೆ ನಿಮ್ದು ಕಟಿಂಗ್ ನಾವು ಚೆನ್ನಾಗಿ ಬೆಳೆಸಿದೀವಿ ಅಂದ್ರೆ ಚೆನ್ನಾಗಿ ಆಕತಿ ಅನ್ನೋದಕ್ಕೆ ಮಾಡ್ಕೊಂಡಿದ್ರಿ. ಸರಿ, ನೀವೀಗ ಚೆನ್ನಾಗಿ ಬರುತ್ತಂತ ಗೊತ್ತಿತ್ತು, ಹೌದು. ಆದರೆ ಅಡಿಕೆಗಾದ್ರೂ ಮಾರ್ಕೆಟಿಂಗ್ ಇದೆ, ಎಲ್ಲಿ ಬೇಕಾದ್ರೂ ತಗೊಳ್ತಾರೆ. ಈ ಹಲಸಿನಕಾಯಿನ ತಗೊಳ್ತಾರಂತ ಏನು ಹಿರಿಯ ಬಂತು ನಿಮಗೆ? ಯಾವ ನಂಬಿಕೆ ಬಂತು? ಮಾಡೋಣ ಅಂತೇಳಿ ಮಾಡಿದ್ವಿ ಸರ್. ಏನ ಈಗ ಅದನ್ನ ಬಿಟ್ಟು ಈಗ ಹಲಸಿನ ಅಂದ್ರೆ ನೀವು ಇದು ಮಾಡ್ಕೊಂತನು ಇದ್ರ ಬಗ್ಗೆ ಏನೈತೆ ಅನ್ನೋದು ನೀವು ಕೊಡಾಕಂತ ಅದ್ರ ಬಗ್ಗೆ ಅಲ್ಲಿವೈತೆ ಅನ್ನೋದಕ್ಕೆ ಕೊಡೋದ ನೀವು ಬೈಬ್ಯಾಕ್ ಇರ್ತೈತಿ ಅನ್ನೋದಕ್ಕ. ಹಂಗಾಗಿ ತಗೊಂಡಿವಿ ಸರ್. ನಾವು ಬೈಬ್ಯಾಕ್ ತಗೊಳ್ತಾರೆ ಕಂಪನಿ, ತಗೊಂಡಾರ ರಿಸ್ಕ್ ಇಲ್ಲ, ಮಾಡ್ಕೊಂತಾರ, ನಾವು ಇದು ಮಾಡ್ಕೊಂತಾರ ಅನ್ನೋದಕ್ಕೆ ತಗೊಂಡು ನಾಟಿ ಮಾಡಿ ಸರ್. ಹೌದು. ಅದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಏನಂತ ಹೇಳಿದ್ದಾರೆ? 2 ವರ್ಷ ಕಾಪಾಡಬೇಕು ಅಂತ. ಕರೆಕ್ಟಾ? 2 ವರ್ಷ ಕಾಪಾಡಬೇಕು. ಇದು ಮಾಡ್ಬೇಕಾದ್ ಮಾಡಿ 2 ವರ್ಷ ಕಾಪಾಡ್ಬಿಟ್ರೆ ಮತ್ತೆ 3ನೇ ವರ್ಷದಿಂದ ಲೇಬರ್ ಇಲ್ಲ, ನೀರಿಲ್ಲ, ಗೊಬ್ಬರ ಇಲ್ಲ, ಏನಿಲ್ಲ, 30-40 ವರ್ಷ ನಿಮ್ಮನ್ನ ಕಾಪಾಡುತ್ತೆ. ನೀವು ಬಂದ್ ಕೇಳಂಗಿಲ್ಲ ಸರ್, ನೀವು ಸುಮ್ಮನೆ ಬರೋದು ಕಟಿಂಗ್ ಮಾಡ್ಕೊಂಡು. ಹೌದು. ಅದರಲ್ಲಿ ತಗೊಂಡ್ ಹೋಗ್ತಾರ ಅನ್ನೋದು ಗ್ಯಾರಂಟಿಗೆ ಏನ್ ಮಾಡ್ಕೊಡ್ತಾರೆ ಕಂಪ್ನಿಯಿಂದ? ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. ವೆರಿ ಗುಡ್. ಅಗ್ರಿಮೆಂಟ್ ಅಲ್ಲಿ ತಗೊಂಡ್ ಹೋಗ್ತಾರೆ ಅಂದ್ರೆ ಕಂಪ್ನಿಲಿ ಕಂಡೀಷನ್ಸ್ ಇದೆಯಲ್ಲ, ನೀವ್ ಯಾರಿಗೂ ಕೊಡಂಗಿಲ್ಲ ಅಂತ. ಹೊಳ್ಳೆ ನಾವ್ ಯಾರಿಗಾರು ಕೊಟ್ಟು ಯಾರ್ಯಾರು ಕೊಟ್ರೆ ಕಂಪನಿ ಲಾಸ್ ಆಗತ್ತೆ, ಸಮಸ್ಯೆ ಆಗತ್ತೆ. ಯಾಕಂದ್ರೆ ಕಂಪನಿ ನಿಮ್ಮನ್ನ ನಂಬ್ಕೊಂಡು ಸಾಕಷ್ಟು ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಾ ಇದೆ. ಹಾಗಾಗಿ ನೀವು ಮೋಸ ಮಾಡಂಗಿಲ್ಲ. ಯಾಕಂದ್ರೆ ಇವತ್ತು ಮಾರ್ಕೆಟಿಂಗ್ ಬಹಳ ಇದೆ. ನಾವಂತೂ ಮಾಡಂಗಿಲ್ಲ. ನೀವು ಇಷ್ಟು ಹೆಲ್ಪಿಂಗ್ ಮಾಡ್ಕೊಂಡು ಇಲ್ಲಿ ಬಂದು ನಮ್ಗೆ ಇಷ್ಟು ಹೇಳ್ಕೊಂಡು ನಿಮ್ಮ ಇದು ಅನುಭವದ ಮೇಲೆ ನಾವು ಮಾಡಿದ್ದು ಸರ್. ಯಾರು ಇವ್ರು ಹೇಳಿದ್ದು ಮಾಡಿದ್ರೆ ಹಾಕಿದ್ದಿಲ್ಲ. ನಿಮ್ಗೆ ಬೈಬ್ಯಾಕ್ ಹಂಗೆ ಫೋನ್ ಹಚ್ಕೊಂಡ ಇವ್ ಸರ್ಗೆ ನಿಮ್ ಸರ್ಗೆ ಅಷ್ಟ್ರಿಗೆ ಹಚ್ಕೊಂಡ್ ಕೇಳೇ ಮಾಡಿದ್ ನಾವೀಗ. ಸರ್, ನಿಮಗೆ ಪರಿಚಯನೇ ಇಲ್ಲ, ಕಂಪನಿ ಏನಿಲ್ಲ, ಈಗ ಸಾಕಷ್ಟು ಮೋಸ ಮಾಡ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ಸುಳ್ಳು ಸುದ್ದಿಗಳನ್ನ ಬಸ್ತಾರೆ. ಅಂತದ್ರಲ್ಲಿ ಯಾವ ಧೈರ್ಯದ ಮೇಲೆ ಕಂಪನಿಗೆ ದುಡ್ಡು ಹಾಕಿದ್ರಿ ಸರ್ ನೀವು? ಸರ್, ನಾವು ರೈತರಲ್ಲ, ಮಾಡ್ಬೇಕು, ಇದನ್ನ ಬೆಳಿಬೇಕಂದ್ರೆ ಅದನ್ನ ಬೆಳೆದ್ ಬಿಡೋದು. ಈ ಕಂಪ್ನಿ ನೀವು ಒಯ್ತಿರೋ ಬಿಡ್ತಿರೋ ಮುಂದಲ್ದ ನಮ್ಗೆ ಇದಿಲ್ರಿ. ಅಲ್ಲ, ದುಡ್ಡು ಹಾಕಿದ್ರಲ್ಲ ಕಂಪನಿಗೆ ನೀವು, ನಾವು ಯಾವ ಗ್ಯಾರಂಟಿ ಮೇಲೆ ದುಡ್ಡು ಹಾಕಿದ್ರಿ? ಯಾವ ಗ್ಯಾರಂಟಿ ಅಂದ್ರೆ ಕಂಪ್ನಿ ಇದ್ರ ಮೇಲೆ ಹಾಕಿದ್ವಿ. ನಿಮ್ ಮೇಲೆ ಇಲ್ಲ, ನಿಮ್ ಮೇಲೆ ಅನ್ನಕ್ಕಿಲ್ಲ, ಕಂಪ್ನಿ ಮೇಲೆ ಹಾಕಿವ್ ನಾವು. ಹಾಕಿದ್ರೆ ನಿಮ್ಮ ಅಕೌಂಟ್ಗೆ ಅಂತ ಹಾಕಿಲ್ಲ ನಾವು.
ರಾಘವೇಂದ್ರ ಸರ್ ಅಕೌಂಟಿಗೆ ಹಾಕಿಲ್ಲ, ನಿಮ್ಮ ಸರ್ ಹಾಕಿಲ್ಲ, ಕಂಪ್ನಿ ಹಾಕ್ಯವ್ ನಾವು. ಆದ್ರೆ ನಿಮಗೆ ಕಂಪನಿ ಮೇಲೆ ಅಷ್ಟು ಭರವಸೆ ಇದೆ ಅಂತ ಆಯ್ತು. ಹಾಕಿದ್ ನಾವು. ಹಾಗೆ ಇಲ್ಲಿವರೆಗೂ ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನ್ ಕಂಪನಿ ಇಲ್ಲಿವರೆಗೂ ₹1 ಮೋಸ ಮಾಡಿಲ್ಲ. ಕೆಲವರು ನೀರು ಬತ್ತೋದು ಬಾವಿಲಿ ಅಂತ ದುಡ್ಡು ವಾಪಸ್ ಹಾಕ್ಸ್ಕೊಂಡ್ರು, ಮತ್ತೆ ಕಂಪ್ನಿಯಲ್ಲಿ ಸಾಕಷ್ಟು ದುಡ್ಡು ಕಟ್ಟಿ ಗಿಡ ತಗೊಳ್ಳಿಲ್ಲ ಅಂತ ನಿಮ್ಮ ದುಡ್ಡು ವಾಪಸ್ ತಗೊಳ್ಳಿ ಅಂತ ವಾಪಸ್ ಹಾಕಿರೋದು ಉದಾಹರಣೆಗಳಿದ್ದಾವೆ. ಹಾಗಾಗಿ ಕಂಪ್ನಿ ರೈತರ ಪರವಾಗಿದೆ. ಹಾಗಾಗಿ ರೈತನಿಗೆ ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಮಾಡೋದಿಲ್ಲ. ಅವ್ನು ಹಾಕ್ಲಿ ಬಿಡ್ಲಿ, ಅವ್ನು ದುಡ್ಡಿತ್ತು ಕಂಪ್ನಿ ಅಂದ್ರೆ ವಾಪಸ್ ಹಾಕ್ತಾರೆ. ಹಾಗಾಗಿ ಕಂಪ್ನಿ ಮೇಲೆ ನೀವು ಭರವಸೆ ಇಟ್ಕೊಂಡ 85,000 ಹಾಕಿದ್ರೇನೆ 1 ಲಕ್ಷ. 1 ಲಕ್ಷ 1,05,000 ಎಷ್ಟಾಗಿ ಹಾಕಿರಿ ಇಲ್ಲಿ? 406. 406 ಸೊಸೆಗೆ 1,05,000 ಹಾಕಿರ ಅಂದ್ರೆ 15,000 ಗೊಬ್ಬರ. ಕರೆಕ್ಟಾ? 406 ಒಂದೂವರೆ ಎಕರೆ ಆಯ್ತು. ಇಲ್ಲಿಗೆ 1.5 ಎಕರೆ ಇರೋದ್ರಿಂದ ನಿಮಗೆ 15,000 ಗೊಬ್ಬರ ಕೊಟ್ಟಿರೋದು. 1 ಎಕರೆ ಆದ 85,000 ಪ್ಲಸ್ ಅದು ಗೊಬ್ಬರನೂ ಜೊತೆಲಿ ಬಂದ್ಬಿಡುತ್ತೆ. ವೆರಿ ಗುಡ್, ವೆರಿ ಗುಡ್. ಈಗ ನೀವು ಇದು ಹಾಕಿರಲ್ಲ, ನಿಮ್ಮ ಈಗ ಕೇಳ್ತಾರಲ್ಲ ಮನೆಯಲ್ಲಿ ಅಥವಾ ಹಳ್ಳಿಲಿ, ಯಾಕಪ್ಪ ಹಾಕಿದ್ಯಾ, ಎಲ್ಲಿ ಮಾರ್ಕೆಟಿಂಗ್ ಇದೆ, ಯಾಕಿಂಗ್ ಅಂತ ಏನಾರು ಹಿಂಸೆ ಕೊಟ್ಟಿಲ್ಲ? ಅಲ್ಲ, ನಮ್ ಕಡೆ ಜಗ್ಗಿ ಜನ ಕೇಳಿದ್ರು ಸರ್, ಅದರಿಂದ ಏನ್ ಬೆನಿಫಿಟ್ ಐತಿ, ಏನಪ್ಪಾ ಹೆಂಗ್ ಮಾಡಕ್ ಕುಂತಿ ಅಂತೇಳಿ ನಾನು ಒಂದು ಇದು ಹಂಗ ಕೇಳ್ದಂಗ, ಇಲ್ಲಪ್ಪ ನಾ ಏನ ಮಾಡಕ್ ಕುಂತೀನಿ, ಅದರಿಂದ ನಂಗೆ ಬೆನಿಫಿಟ್ ಐತಿ ಅಂತೇಳಿ ಕಂಪ್ನಿಯಿಂದ ನೋಡ್ಕೊಂಡ ನಾನು ಇದು ಅಗ್ರೋ ಇದು ಏನೈತಲ್ಲ ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನ್ ಅದರಿಂದ ಕರ್ನಾಟಕದ ಕಂಪನಿ, ಅದ್ರ ಕಂಪ್ನಿ ಮೇಲೆ ನಾನು ದುಡ್ಡು ಹಾಕಿನಿ, ನಾನು ಸೊಸಿ ತಂದನಿ. ಮುಂದಲ್ದ ವಿಚಾರ ಅವರು ಕೇಳಿದ್ರಿ, ಅದರಿಂದ ಸಬ್ಸಿಡಿ ಐತನ, ಇದು ಐತನ, ಏನಲ್ಪ ತೋಟಗಾರಿಕೆಯಿಂದ ಸಬ್ಸಿಡಿ ಇದೆ. ಅಲ್ಲ, ನಾವು ಮಾಡ್ಕೊಂತವ್ರಿ, ನಾವು ಸಬ್ಸಿಡಿ ಕೊಟ್ಟಿದ್ದೀವಲ್ಲ, ₹450 ಸೊಸಿ ನಿಮಗೆ 750 ಕೊಟ್ಟಿಯಾರಂತಲ್ಲ ಕಂಪನಿ. ಕೇಳಿದ್ರಿ ಅವರು, ನಾನು ಹೇಳಿದೆ ಒಂದ್ ಸೊಸಿಗೆ ₹750 ಅಂತೇಳಿ. ಇಲ್ಲಿ ನಮ್ಮ ರೈತರಿಗೆ ಕೇಳಿದ್ರಿ ಹಿಂಗ ಅಂತೇಳಿ. ಅದರಿಂದ ಬೆನಿಫಿಟ್ ಏನೈತಿ, ಏನ ಇದು ಮಾಡಕ್ ಕುಂತಿ ಅಂತ ನಿಮ್ಮಂಗ ಇದು ಮಾಡಿದ್ರಿ ಅವ್ರು, ಚರ್ಚೆ ಭಾಳ ಮಾಡಿದ್ರು. ಇಲ್ಲಪ್ಪ ನಂಗೇನ ಮಾಡ್ಬೇಕು ಅನ್ಸೈತಿ, ತಲೆ ಬಂದೈತಿ ಮಾಡಕ್ ಕುಂತಾನೆ ಅಂತೇಳಿ ಮಾಡಿದ್ರಿ. ಓಕೆ. ನೀವು ಇದನ್ನ ಮಾಡೋ ಮುಂಚೆ ಕಂಪನಿ ಆಫೀಸ್ ಎಲ್ಲಿದೆ ಅಂತ ಏನಾದ್ರು ನೋಡ್ಕೊಂಡ್ ಬಂದ್ರ? ನೋಡ್ಲಿಕ್ಕೆ ಹೋಗ್ಲಿಲ್ಲ. ಸರಿ, ನರ್ಸರಿ ಎಲ್ಲಿದೆ ನೋಡಿದ್ರ? ಅದು ನೋಡಿ ಸರ. ಈಗ ಅಗಿ ಅಂತೀರಾ ನೀವು, ನಾವು ಸೊಸಿ ಅಂತೀವಿ, ನೀವು ಇಳಿಸಿದ್ರಿ ಗಿಡ ಅಂತಾರೆ ಕೆಲವು ಕಡೆ. ಈ ಗಿಡ ನೋಡ್ದಲ್ಲೇ ನೀವು ಹೆಂಗೆ ನಂಬಿಕೆ ಮಾಡಿದ್ದು? ಅದ ಹೇಳ್ದಲ್ ಸರ್, ಏನ್ ಕೊಡ್ತಾರೋ ಏನೋ, ಇದು ತಾಯಿ ಹೈಬ್ರಿಡ್ ಅಂತ ಹೇಳ್ತಾರೆ, ಇದು ಫಸಲ್ ಬಿಡತ್ತೋ ಇಲ್ಲೋ, ನಾವು ತಗೊಂಡು ಹಾಳಾದ್ರೆ ಹೆಂಗೆ ಎಲ್ಲ ಭಯ ಇರಲ್ವಾ ರೈತರಿಗೆ? ಭಯ ಏನಿಲ್ಲ ಸರ್, ನಿಮ್ದು ಏನೋ ವಿಡಿಯೋ ಬಿಡ್ತಿದ್ರಲ್ಲ, ಅಲ್ಲೇದಲ್ಲೇ ಹೋಗಿ ಈಗ 4-5 ಬ್ರಾಂಚ್ ಹೋಗಿ ವಿಡಿಯೋ ಮಾಡಿದ್ರಿ ನೀವು, ಅವನ್ನೆಲ್ಲ ನೋಡಿದ್ ನಾನು. ಈಗ ಮೊನ್ನೆ ಒಂದು ಬಿಟ್ಟಿದ್ರಿ ನೀವು, 6 ತಿಂಗಳದ್ದು ಏನೋ ಇದು ಪೂರ ಕಾಯಿ ಎಷ್ಟು ಸೈಜ್ ಆಗಿದೆ, ಅದನ್ನ ನೋಡಿದ್ ನಾನು. ಆ ರೈತರದ್ದು ಇಲ್ಲೇ ರಾಯಚೂರ್ ಹತ್ರ ಏನಂದ್ರಲ್ಲ, ನಾವು ರಿಯಾಲಿಟಿ ವಿಡಿಯೋ ಮಾಡಿದೀವಲ್ಲ, ಅದ್ ನೋಡಿದ್ರ? ಸಣ್ಣ ಸಣ್ಣ ಗಿಡದಲ್ಲಿ ಕಾಯಿ ಬರ್ತಾ ಇರೋದು. ಅದಕ್ಕೆ ಗಿಡ ಚೆನ್ನಾಗಿ ಬರ್ತದೆ, ಕಾಯಿ ಬರೋದು ಗ್ಯಾರಂಟಿ ಆಯ್ತು. ಮತ್ತೆ ಎರಡನೇದಾಗಿ ಅಗಿ ಚೆನ್ನಾಗಿರೋದು ಕೊಡ್ತಾರೆ, ತಾಯಿ ಹೈಬ್ರಿಡ್ ಅಂತ ನನಗೆ ಗೊತ್ತಾಯ್ತು. ಅಂದ್ರೆ ಕಂಪ್ನಿ ಅಲ್ರಿ ಇದು, ಇವ್ರು ಬೇರೆದಾರಲ್ಲ, ಯಾರ ಬಂದ್ ಹಂಗ ಸುಮ್ಮನೆ ಕೊಟ್ಟು ಹಂಗ ಹಂಗೆ ಹೋಗಂಗಿಲ್ಲ. ಇದು ಕಂಪನಿಲಿ ನಾವು ಮಿಸ್ಟೇಕ್ ಮಾಡಂಗೇ ಇಲ್ಲ. ಪೇಮೆಂಟ್ ಹಾಕ್ಯವಿ, ಈಗ ನಿಮ್ಗೆ ಹಾಕಿಲ್ಲ, ಅವ್ರಿಗೆ ಹಾಕಂಗಿಲ್ಲ, ಕಂಪ್ನಿ ಥ್ರೂ ಪೇಮೆಂಟ್ ಹಾಕಿರ್ತೀವಿ, ಅದ್ರ ಮೇಲೆ ನಂಬಿಕೆಯಿಂದ ಇದು ಮಾಡಿದ್ವಿ ಸರ್. ಓಕೆ, ಥ್ಯಾಂಕ್ ಯು. ನಿಮಗೆ ಖುಷಿ ಇದೆಯಾ? ಖುಷಿ ಆಯ್ತು ಸರ್, ಇನ್ನು ಖುಷಿ ಆಯ್ತಾ? ಚೆನ್ನಾಗಿ ಬೆಳೆಸ್ಬೇಕು. ನಾವೀಗ ನೋಡಿ ನಿಮಗೆ ಬಂದು ಒಂದ್ ಸ್ವಲ್ಪ ಕ್ಲಾಸ್ ತಗೊಂಡ್ವಿ. ಯಾಕೆ ಹೇಳಿ? ಯಾಕೆ ಕ್ಲಾಸ್ ತಗೊಂಡ್ರಿ? ನೀರು ಬಿಟ್ಟಿಲ್ಲ ನೀವು ಅನ್ನೋ ಉದ್ದೇಶಕ್ಕೆ. ಕಂಪನಿ ಅದೇ ಜವಾಬ್ದಾರಿ, ಇದು ಕಂಪನಿ ತೋಟ. ಇನ್ಮೇಲೆ ಒಂದು ಬೋರ್ಡ್ ಹಾಕ್ತಿವಿ, ಅಲ್ಲಿ ಅವಶ್ಯ ಬೋರ್ಡ್ ಹಾಕ್ತಿವಿ. ಆದ್ರೆ ಅದೇ ನಿಮಗೆ ಯಾವ ಕಂಪನಿಯಿಂದ ಮಾಡಿದೆ ಒಂದು ಬೋರ್ಡ್ ಹಾಕ್ಸ್ತೀವಿ. ಅವಾಗ ಕಂಪನಿ ತೋಟ ಇರೋದ್ರಿಂದ ಕಂಪನಿ ಅರ್ಧ ಪಾಲು, ನಿಮ್ದು ಅರ್ಧ ಪಾಲು, ಅಂದ್ರೆ ನೋಡ್ಕೊಳ್ಳೋದು. ಅದಕ್ಕೆ ಕಂಪನಿ ಜವಾಬ್ದಾರಿಗೆ ಅಡ್ವೈಸರ್ ನೇಮಿಸಿದೀವಿ. ಅವ್ರು ತಿಂಗಳಿಗೆ ಒಂದ್ಸರಿ ಬರ್ತಾರೆ. ಕರೆಕ್ಟಾ? ಒಂದ್ ವೇಳೆ ನಿಮಗೆ ನಡುವೆ ಬೇಕು ಅಂದ್ರೆ ₹1,000 ಪೇಮೆಂಟ್ ಮಾಡ್ಬೇಕು ಕಂಪನಿಗೆ. ನಡುವೆ ಒಬ್ರು ಮತ್ತೆ ಬೇಕು ಅವರು ಅಂದ್ರೆ ₹1,000 ಪೇಮೆಂಟ್ ಮಾಡಿದ್ರೆ ಕಂಪನಿಯಿಂದ ಮತ್ತೆ ಕಳಿಸಿ. ತಿಂಗಳಿಗೆ ಒಂದ್ಸರಿ ಬರೋದಕ್ಕೆ ಯಾವ ಪೇಮೆಂಟ್ ಇಲ್ಲ. ಅರ್ಥ ಆಯ್ತಾ? ಧೈರ್ಯವಾಗಿ ಮಾಡಿ. ಮತ್ತೆ ಇನ್ನೊಂದು ಹೇಳ್ತೀನಿ, ಯಾರು ಏನಾರು ಹೇಳಿದ್ರು ತಲೆ ಕೆಡ್ಸ್ಕೋಬೇಡಿ. ಒಂದಿನ ಎಲ್ಲರೂ ಸಫರ್ ಪಡ್ತಾರೆ. ಅಯ್ಯೋ ನಾನು 1 ಎಕರೆ ಹಾಕ್ಬೇಕಾಯ್ತು, ಏನ್ ಮಾಡೋಣ ಅನ್ನಂಗೆ ಬಹಳ ದುಃಖ ಪಡ್ತಾರೆ. ದುಃಖ ಪಡುವಾಗ 3,500 ಎಕರೆ ಮುಗೀತು ಅಂದ್ರೆ ನಾವು 1 ಎಗಿ ಕೊಡಲ್ಲ, 1 ಸೊಸಿ ಕೊಡಲ್ಲ. ಅಲ್ಲಿಗೆ ಅವ್ರಿಗೆ 1 ಎಕರೆ ಕೊಡ್ರಿ ಅಂದ್ರೂ ಕೊಡಲ್ಲ. ಆವಾಗ ಬಹಳ ಸಫರ್ ಪಡೋ ಮುಂಚೆ ರೈತರಿಗೆ ಹೇಳೋದಿಷ್ಟೇ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನಮ್ಮ ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನ್ ಕಂಪ್ನಿನ ಹುಡುಕಿ ನೀವು ದಯವಿಟ್ಟು
ಇದು ಯಾವುದೋ ಬೇರೆ ರಾಜ್ಯದಲ್ಲ, ನಮ್ಮ ಕರ್ನಾಟಕದ ಕಂಪ್ನಿ. ಇದು ಹುಡುಕಿ ಎಲ್ಲ ಜಿಲ್ಲೆಗಳಲ್ಲಿ ಅಡ್ವೈಸರ್ ಇದ್ದಾರೆ. ಈ ಕಂಪ್ನಿಯನ್ನು ನೀವು ದಯವಿಟ್ಟು ಎಲ್ಲ ರೈತರು 1 ಎಕರೆ ಮಾಡಿರಿ ಅಂತ ನಿಮಗೆ ಕೇಳ್ಕೊತೀವಿ. ಹಾಕೋದ್ರಿಂದ ಪರಿಸರ ಉಳಿಸ್ತೀರಾ, ಮಳೆ ಬರುತ್ತೆ, ಗಿಡ ಬೆಳೆದ ಮೇಲೆ ಆಮೇಲೆ ನಿಮಗೆ ಒಳ್ಳೆ ಕೈ ತುಂಬ 10 ರಿಂದ 15 ಲಕ್ಷ ತನಕ ಇನ್ಕಮ್ ತಗೋತೀರಾ. ಅದು ಅಲ್ಲದೆ ಈಗ ಅದರಿಂದ ಅದನ್ನು ತಿಂದರು ಆ ಪೌಡ್ರು ಅವೆಲ್ಲ ತಿನ್ನೋದ್ರಿಂದ ಹ್ಯೂಮನ್ ಬಾಡಿಗೆ ಒಳ್ಳೆ ಆರೋಗ್ಯ ಬರುತ್ತೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಇಲ್ಲಿ ಹಾಕಿದ್ದಾರೆ ಯಾವ ರೀತಿ ಇದೆ, 1.5 ಎಕರೆ ಇದೆ. 1.5 ಎಕರೆಯಲ್ಲಿ ಕಡ್ಡಿ ಯಾವ ರೀತಿ ನೆಟ್ಟಿದ್ದಾರೆ, ಸಾಲಿಂದ ಸಾಲಿಗೆ 15 ಅಡಿ ಯಾವ ರೀತಿ ಮಾಡಿದ್ದಾರೆ, ಮತ್ತು ಇದ್ರ ಜೊತೆಯಲ್ಲಿ ಮತ್ತು ಗಿಡದಿಂದ ಗಿಡಕ್ಕೆ 10 ಅಡಿ ಈ ಥರ ಮಾಡಿದ್ದಾರೆ. ಮತ್ತು ನಮ್ಮ ಈ ಭಾಗದಲ್ಲಿ ಹಾವೇರಿ ಮತ್ತು ದಾವಣಗೆರೆ ನೋಡ್ತಾ ಇರುವಂಥ ನಮ್ಮ ಮನೋಹರ್ ಸರ್ ಇದ್ದಾರೆ, ರಾಘವೇಂದ್ರ ಸರ್ ಇದ್ದಾರೆ. ಹಾಗಾಗಿ ದಯವಿಟ್ಟು ರಾಘವೇಂದ್ರ ಸರ್ ನಮಸ್ಕಾರ. ಇಲ್ಲೆಲ್ಲ ಮಾಡಿಸಿದ್ರಲ್ಲ ಈ ಭಾಗದಲ್ಲೆಲ್ಲ ರೈತರೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಖುಷಿಯಾಗಿದೆಯಾ? ಮಾಡ್ತಾ ಇದ್ದಾರೆ ಸರ್, ಎಲ್ಲ ತೊಂದರೆ ನಾವು ಹೇಳ್ತೀವಿ ನಮ್ಮ ಇನ್ಸ್ಟಿಟ್ಯೂಷನ್ ಪರವಾಗಿ ಮಾಡ್ತಾ ಇದ್ದಾರೆ ಸರ್. ಹಾವೇರಿ ಭಾಗದಲ್ಲಿರುವಂಥ ರೈತರಿಗೆ ಮತ್ತು ದಾವಣಗೆರೆ ಭಾಗದಲ್ಲಿರೋ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಸರ್, ಅವರು ಒಂಥರ ಈ ತರ ಎಲ್ಲ ಗಿಡಗಳನ್ನ ಹಾಕಿ ಬೆಳೆಸಿ ಚೆನ್ನಾಗಿ ರಕ್ಷಣೆ ಮಾಡ್ಕೊಂಡು ತಮ್ಮ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ನಾನೊಂದು ಬೇಡಿಕೆ ಇಡ್ತೀನಿ ಸರ್. ರೈತರು ಚೆನ್ನಾಗಿ ಒಳ್ಳೆ ಇದು ಆಗುತ್ತೆ, ಒಳ್ಳೆ ಆದಾಯನೂ ಆಗುತ್ತೆ. ಕಂಪ್ನಿ ಕಡೆಯಿಂದಾನು ಒಳ್ಳೆ ಇದು ಮಾಡ್ಕೊಂಡು ಅವರು ಗಿಡಗಳನ್ನ ತರಿಸ್ಕೊಟ್ಟು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸರಿ. ಓಕೆ, ಇಲ್ಲಿ ನೀವು ಏನಾರ ಹಾವೇರಿ ಭಾಗದಲ್ಲಿ ಈ ಕಡೆ ಭಾಗದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡೋದಾದರೆ ರಾಣಿಬೆನ್ನೂರು, ಹಾವೇರಿ, ಜಗಳೂರು ಮತ್ತು ದಾವಣಗೆರೆ ಈ ಕಡೆ ಏನಾರ ಕಾಂಟ್ಯಾಕ್ಟ್ ಮಾಡೋಂಗಿದ್ರೆ ರಾಘವೇಂದ್ರ ಸರ್ ಅಂತ. ನಿಮ್ಮ ಫೋನ್ ನಂಬರ್ ಏನಾರು ಹೇಳೋಕ್ಕಾಗ ಸರ್? ಆಯ್ತು, ನನ್ನ ಫೋನ್ ನಂಬರ್ ಬಂದುಬಿಟ್ಟು ಹೇಳಿ ಸರ್. ನನ್ನ ಫೋನ್ ನಂಬರ್ ಬಂದುಬಿಟ್ಟು 9902233282 ರಾಘವೇಂದ್ರ ಅಡ್ವೈಸರ್ ಅಂತ. ಓಕೆ, ಈ ನಂಬರಿಗೆ ಕಾಲ್ ಮಾಡಿ. ಗ್ರೀನ್ ವಿನ್ ಆಫೀಸಿಗೆ ಏನಾರ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನನ್ನ ನಂಬರ್ ಹೇಳ್ತೀನಿ, 9741883831. ಇದು ನಮ್ಮ ಕಂಪ್ನಿಯಿಂದಾನೇ ರಿಯಾಲಿಟಿ ವಿಡಿಯೋನ ಮಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.